ಬಡವರ ಬೆವರಿನ ದುಡ್ಡಿಗೆ ದೋಖ. ಚೀಟಿ ಹಣದ ಹೆಸರಲ್ಲಿ 100 ಕೋಟಿ ಹಣ ವಂಚನೆ. ಕ್ಕೂ ಹೆಚ್ಚು ಜನರಿಗೆ ಚೀಟಿ ಎತ್ತಿದವರಿಗೆ ಹಣ ಕೊಡದೆ ಪರಾರಿ. ಬಡ್ಡಿ ಆಸೆ ತೋರಿಸಿ ಬಲೆ ಬೀಸಿ ಕೋಟಿ ಹಣದೊಂದಿಗೆ ವೆಂಕಟೇಶ್ ಎಸ್ಕೇಪ್. ಹೌದು, ಬಳ್ಳಾರಿಯಲ್ಲಿ ಬಡವರು ಬೆವರಿನಿಂದ ದುಡಿದ ದುಡ್ಡಿಗೆ ಈಗ ದೊಡ್ಡ ದ್ರೋಹ ನಡೆದಿದೆ. ಚೀಟಿ ಹಣದ ಹೆಸರಿನಲ್ಲಿ 100 ಕೋಟಿ ಹಣವನ್ನ ವಂಚನೆ ಮಾಡಿರುವಂತಹ ಪ್ರಕರಣ ಬಯಲಿಗೆ ಬಂದಿದೆ. 700ಕ್ಕೂ ಹೆಚ್ಚು ಜನರು ಚೀಟಿಯನ್ನ ಎತ್ತಿದವರಿಗೆ ಹಣ ಕೊಡದೆ ಪರಾರಿಯಾಗಿದ್ದಾನೆ. ಬಡ್ಡಿ ಆಸೆ ತೋರಿಸಿ ಬಲೆ ಬೀಸಿದಂತಹ ವೆಂಕಟೇಶ್ ಅವಂಬಾವಿ ಪ್ರದೇಶದ ನಿವಾಸಿಯಾಗಿದ್ದಾನೆ. ಕೋಟಿ ಹಣದೊಂದಿಗೆ ವೆಂಕಟೇಶ್ ಎಸ್ಕೇಪ್ ಆಗಿದ್ದು, ಆತನ ಪಾರ್ಟ್ನರ್ ಸಲೀಂ, ವೆಂಕಟೇಶ್ನ ಅಳಿಯ ಸಚಿನ್ ಮತ್ತು ಆತನ ಪತ್ನಿ ಸರೋಜಾ ಕೂಡ ನಾಪತ್ತೆಯಾಗಿದ್ದಾರೆ. ಪೊಲೀಸರು ಆರೋಪಿಯನ್ನ ಹುಡುಕುವಲ್ಲಿ ಲೇಟ್ ಮಾಡ್ತಾ ಇರೋದ್ರಿಂದ ಶಾಸಕ ಭರತ್ ರೆಡ್ಡಿಯೊಂದಿಗೆ ಬ್ರೂಸ್ಪೇಟೆ ಠಾಣೆಗೆ ಸಂತ್ರಸ್ತರು ಜಮಾಯಿಸಿದ್ದಾರೆ. ಮದುವೆ, ಮಕ್ಕಳಿಗಾಗಿ, ಶಿಕ್ಷಣಕ್ಕಾಗಿ, ಮನೆ ಖರೀದಿಗಾಗಿ, ಆಭರಣ ಕೊಳ್ಳೋದಕ್ಕೆ ಹೀಗೆ 100 ಕನಸುಗಳನ್ನು ಕಟ್ಟಿಕೊಂಡು ಚೀಟಿ ಕಟ್ಟಿದಂತಹ ಜನ ಈಗ ಗೋಳಾಡ್ತಿದ್ದಾರೆ. ವ್ಯವಹಾರದಲ್ಲಿ ನಷ್ಟವಾಗಿ ನಾಪತ್ತೆಯಾಗಿದ್ದಾರೆ ಎಂದು ಹೇಳಲಾಗ್ತಿದ್ದು, ಇದೀಗ ಬ್ರೂಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಬಳ್ಳಾರಿ. ನೀವು ದಿನನಿತ್ಯ ಇಲ್ಲಿ ಇಷ್ಟು ಜನ ಬಂದು ಏನಾಗುತ್ತೆ ಅಂದರೆ ನಿಮ್ಮಲ್ಲೇ ಒಬ್ಬನ ಅವ್ನು ಬೇಕಾಗಿತ್ತು. ನೀವೇನು ಮಾಡ್ತಿದ್ರಿ, ಯಾರು ಬಂದು ಮಾತಾಡೋದು, ಅದಕ್ಕೋಸ್ಕರ ಪೊಲೀಸರು ಬಿಟ್ಬಿಡ್ರಿ. ಬರ್ತೀನಿ. ಥ್ಯಾಂಕ್ ಯು ಸರ್, ನೀವು ಇಲ್ಲಿ ಬಂದು ಭಾಳ ಉಪಕಾರ ಸರ್. ಸರ್ ಭಾಳ ಉಪಕಾರ ಭಾಳ ವರ್ಷದಿಂದ ಕೆಲಸ ಮಾಡ್ತಾರೆ. ನನ್ನ ಕ್ಷೇತ್ರನೇ ಅಲ್ಲ. ಇಲ್ಲ